ಈಗ ಸತ್ ನಾವು ಹಂಪಿ ನೋಡ್ಕೊಂಡು ನೆಕ್ಸ್ಟ್ ಅಂಜನಾದ್ರಿಗೆ ಹೊಂಟಿದೆವು. ಆದ್ರ ಹಂಪಿ ಒಳಗ ಇನ್ನೊಂದು ಕಲ್ಲಿನ ರಥ ಆದತ್ತ ಅದನ್ನ ನೋಡ್ಬೇಕಂತೇಳಿ ಹೊಂಟಿದೆವು. ಜಸ್ಟ್ ಇನ್ನೊಂದ್ 2 ಕಿಲೋಮೀಟರ್ ಅದ, ಅದನ್ನ ನೋಡ್ಕೊಂಡು ಆಮ್ಯಾಗ ಅಂಜನಾದ್ರಿಗೆ ಹೋಗೋಣತ್ತ ಬರ್ರಿ. ಗಾಡಿ ಪಾರ್ಕ್ ಮಾಡಿ ಒಂದ್ ವೆಹಿಕಲ್ ಬರ್ತಾವ ಎಲ್ಲಾರು ಕರ್ಕೊಂಡು ಹೋಗ್ಲಕ್ಕ. ಸಮಾಧಾನ ಬೀಳಲ್ಲ, ಅದಕ್ಕೆ ಟಿಕೆಟ್ ತಕೊಂಡ್ ಹೊಂಟಿದೇವ್ ಎಲ್ಲಾರು. ಇದೇ ಅದು ಗಾಡಿ ಆಲ್ರೆಡಿ ಇವರೆಲ್ಲ ಟಿಕೆಟ್ ತಕೊಂಡ್ ಕಿಸಂದ್ರೆ ಗಾಡಿ ಬುಕ್ ಮಾಡ್ಕೊಂಡು ಎಲ್ಲಾರು ಕುತ್ಕೊಂಡು ಹೊಂಟಿದ್ರು. ಆದ್ರ ಅಲ್ಲಿ ಟಿಕೆಟ್ ಕೊಡೋರಂದ್ರು ಗಾಡಿ ವಾಪಸ್ ಬರ್ಬೇಕಾದ್ರ ಇನ್ನೂ ಒಂದ್ 20 ನಿಮಿಷ ಟೈಮ್ ಆಗ್ತದ, ನೀವು ನಡ್ಕೋದ್ ಬೇಕಾದ್ರೆ ಹೋಗ್ಬೋದು ಅಂತ ಹೇಳಿದ್ರು. 1 ಕಿಲೋಮೀಟರ್ ಆತ್ ಹೇಳ್ಯಾರ. ನಮ್ ದೋಸ್ತ ಏನ್ ಮಾಡನಪ್ಪ ಅಂತಂದ್ರ ಕಾಲ್ ನುಸ್ಲಕತ್ತಾವ ಹೊತ್ಕೊಂಡ್ ಹೊಂಟದ. ಬಾಳ ಎನರ್ಜಿ ಅದ. 1 ಕಿಲೋಮೀಟರ್ ಅದ ನಡ್ಕೋತ ಹೋಲಕ್ಕ ಕಲ್ಲಿನ ರಥ. ಅದ್ರ ಗಾಡಿ ಬರ್ಲಕ್ ಲೇಟ್ ಆಗ್ತದ ನಡ್ಕೋತ ಹೊಂಟಿದೆವು. ಇವಾಗ ನೋಡ್ರಿ ಅಲ್ಲಿ ದೂರದಾಗ ಕಾಣಿಸ್ಲಕತ್ತದಲ್ಲ ಅದೇ ಅಂಜನಾದ್ರಿ ಬೆಟ್ಟ. ನಾವ್ ಅಲ್ಲಿಗೆ ಹೋಗ್ಬೇಕಾಗ್ಯದ. ಈಗ ಅದಕ್ಕಿಂತ ಮೊದಲು ಕಲ್ಲಿನ ರಥ ನೋಡ್ಬೇಕು. ಅದ್ರ ಕಾಲಾಗ ನಮ್ ದೋಸ್ತರು ಟಿಕೆಟ್ ತೆಗಿಲಿಕತ್ತಾರ. ಈಗ ನಾವ್ ಎಲ್ಲಿದ್ದೇವಪ್ಪ ಅಂದ್ರ ಕಲ್ಲಿನ ರಥ ನೋಡ್ಬೇಕಾದ್ರ ಒಳಗ್ ಹೋಗ್ಬೇಕಾದ್ರ ಮೇನ್ ಎಂಟ್ರನ್ಸ್ ಅಲ್ಲಿ ಎಲ್ಲಾ ನಮ್ಮ ದೋಸ್ತರು ನಾವು ಕೂಡಿ ಕಿಶಂದ್ರ ಆ ದ್ವಾರ ಬಾಗಲ್ ಮುಂದ್ ನಿಂತ ಕಿಶಂದ್ರ ಒಂದು ಸೆಲ್ಫಿ ಫೋಟೋ ತಕ್ಕೊಂಡೆವು. ತಕ್ಕೊಂಡ್ ಕಿಶಂದ್ರ ಒಳಗಡೆ ಹೋದೆವು. ಒಳಗ ನೋಡ್ತಿರ್ಬಹುದು ಆ ಕಲ್ಲಿನ ರಥದ ಒಂದು ಒಳಾಂಗಣ ಈ ರೀತಿಯಾಗ್ಯದ. ಬರ್ರಿ ಆ ಕಲ್ಲಿನ ರಥದ ಬಲ್ಲಿ ಹೋಗೋಣತ್ತ. ಈ ಕಲ್ಲಿನ ರಥ 16ನೇ ಶತಮಾನದಾಗ ಆಳಿದಂತ ಶ್ರೀಕೃಷ್ಣ ದೇವರಾಯರು ಕೆತ್ತಿಸ್ತಾರ. ಈ ಕೆತ್ತಿಸ್ಬೇಕಾದ್ರೂ ಒಂದು ರೀಸನ್ ಅದ. ಏನಪ್ಪಾ ಅಂತಂದ್ರ ಅವ್ರು ಒಡಿಸಾಕ ಯುದ್ಧಕ್ ಹೋದಾಕರ ಅಲ್ಲಿ ಕೋನಾರ್ಕ ಸೂರ್ಯ ದೇವಾಲಯ ಅಂತ ಇರ್ತದ. ಅದ್ರ ಮುಂದನು ಇದೇ ತರದ ಒಂದು ರಥ ಇರ್ತದ. ಅದು ನೋಡದಂತ ಶ್ರೀಕೃಷ್ಣ ದೇವರಾಯರು ಆಕರ್ಷಿತಕ್ಕ ಒಳಗಾಗಿ ಅವರು ಕೂಡ ಇಲ್ಲಿ ಒಂದು ಹಂಪಿ ಒಳಗ ಬಂದು ಅದೇ ರೀತಿಯಾದಂತ ಒಂದು ರಥ ಇಲ್ಲಿ ಕೆತ್ತಿಸ್ತಾರ. ಇನ್ನು ಇಲ್ಲಿ ವಿಜಯ ವಿಠಲ ದೇವಸ್ಥಾನದ ಒಳಗಡೆ ಹೋಲಕ ಪ್ರವೇಶ ಇಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಇನ್ನೂ ಕಾಮಗಾರಿ ಚಾಲು ಅದ. ಕಲ್ಲಿನ ರಥ ನೋಡ್ಕೊಂಡ್ ಕಿಶಂದ್ರ ನಾವು ವಾಪಸ್ ಹೊಂಟಿದೇವಿ. ಈಗ ಬರ್ಬೇಕಾದ್ರನೆ 1 ಕಿಲೋಮೀಟರ್ ನಡ್ಕೋತ ಬಂದಿದ್ದೇವು. ಕಾಲ ತುಂಬಾ ನೋವು ಆಗತ್ತಿದೆವು. ಅದ್ರ ಕಾಲಾಗ ನಾವು ವಾಪಸ್ ಹೋಗ್ಬೇಕಾದ್ರ ಈ ಎಲೆಕ್ಟ್ರಿಕ್ ಒಂದ್ ಗಾಡಿ ಅದಲ್ಲ ಇದ್ರೊಳಗ್ ಕುತ್ಕೊಂಡು ನಾವು ಗಾಡಿ ಪಾರ್ಕ್ ಮಾಡಿರೋ ಜಾಗದ ಕಡೆ ಹೊಂಟೇವು. ಕಲ್ಲಿನ ರಥ ನೋಡ್ಕೊಂಡ್ ಬಂದೇವು. ನಾವು ಗಾಡಿ ಪಾರ್ಕ್ ಮಾಡಿರೋ ಜಾಗಿ ಬಂದಿದ್ದೇವು. ಈಗ ನಾವು ನೆಕ್ಸ್ಟ್ ಎಲ್ಲಿ ಹೋತೇವಪ್ಪ ಅಂದ್ರ ಅಂಜನಾದ್ರಿಗೆ. ಬರ್ರಿ ಅಂಜನಾದ್ರಿಗೆ ಹೋಗೋಣ.